ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸಾ ಚಾನಲ್. ಇವತ್ತು ಒಂದು ಸ್ವೀಟ್ ರೆಸಿಪಿ ಜೊತೆ ಬಂದಿದ್ದೀವಿ. ಅಂದರೆ ಮನೇಲಿ ತುಂಬಾ ಬ್ರೆಡ್ ಉಳಿದಿರುತ್ತೆ ಒಂದೊಂದು ಟೈಮು. ಈ ಬಾಣಂತಂದಲಂತೂ ಬರೋ ರಿಲೇಟಿವ್ಸ್ ಎಲ್ಲ ಒಂದೊಂದು ಬಾರ್ ಬ್ರೆಡ್ ಹಿಡ್ಕೊಂಡೇ ಬರ್ತಿರ್ತಾರೆ. ಇದು ನನಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ. ಈ ಥರ ಯಾರೇ ರಿಲೇಟಿವ್ಸ್ ಮಗು ನೋಡೋಕ್ಕೆ ಬರಲಿ ಒಂದು ಬಾರ್ ಬ್ರೆಡ್ ಹಿಡ್ಕೊಬರ್ತಾರೆ. ಆ ಬ್ರೆಡ್ಡು ನನಗಂತೂ ತಿನ್ನೋಕ್ಕೆ ಇಷ್ಟನೇ ಆಗ್ತಿರ್ಲಿಲ್ಲ. ಆ್ಯಂಡ್ ಮೇಯ್ನ್ ಡಾಕ್ಟ್ರು ಕೂಡ ತಿನ್ನಬೇಡಿ ಬ್ರೆಡ್ ಎಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮನೇಲಿ ತುಂಬಾ ವೇಸ್ಟ್ ಮಾಡ್ತಿದ್ವಿ. ಎಲ್ಲರೂ ತರೋದು ಒಂದು 3-4 ಡೇಸ್ಗೆಲ್ಲ ಹಾಳಾಗ್ಬಿಡೋದು ಬ್ರೆಡ್ಡು. ಆ ಬೇಕ್ರಿಯವರು ಆ ಬ್ರೆಡ್ ಯಾವ ಥರ ಸ್ಟೋರ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಮನೇಲಿ ಓಪನ್ ಮಾಡಿ 3-4 ಡೇಸ್ಗೆ ಹಾಳಾಗ್ಬಿಡುತ್ತೆ. ಹಾಳಾದ್ಮೇಲೆ ಅದೇನಿಲ್ಲ, ಹಸುವಿನ ಪಾಲು ಅಷ್ಟೇ. ಹಾಗಾಗಿ ಈ ಥರ ಸ್ವೀಟ್ ಆದರೂ ಮಾಡ್ಕೊಳ್ಳೋಣ, ಜಾಮೂನ್ ಟೈಪ್ ಮಾಡೋಣ, ಮಕ್ಕಳಾರು ತಿಂತಾರೆ. ಈ ಜಾಮೂನ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಒಂದು ಸ್ವೀಟ್ ಅಂದರೆ ಜಾಮೂನು. ನನಗಂತೂ ತುಂಬ ಇಷ್ಟ. ಒಂದು ಟೈಮ್ಗೆ 5-6 ಜಾಮೂನ್ ತಿನ್ಕೋತೀನಿ, ಅಷ್ಟು ಇಷ್ಟ ಆಗುತ್ತೆ ನನಗೆ ಜಾಮೂನು. ಸೊ ಹಾಗಾಗಿ ಆ ಬ್ರೆಡ್ಡಿಂದ ಯಾವ ಥರ ಇವತ್ತು ಗುಲಾಬ್ ಜಾಮೂನ್ ಮಾಡೋದು, ಹೇಗೆ ಮಾಡೋದು ಅಂತ ಚಿಕ್ಕದಾಗಿ ಒಂದು ವಿಡಿಯೋ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 4 ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ. ಆ ಬ್ರೆಡ್ ಸುತ್ತ ಎಡ್ಜ್ ಏನಿದೆ ಆ ಎಡ್ಜನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ನಾನು ಒಂದು ಸ್ವಲ್ಪ ವಿಡಿಯೋ ಸ್ಕಿಪ್ ಆಗಿದೆ, ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋ. ಇಲ್ಲಿ 4 ಬ್ರೆಡ್ ಪೀಸ್ ತೊಗೊಂಡಿದ್ದೀನಿ. ಆ 4 ಪೀಸ್ ಬ್ರೆಡ್ಡಲ್ಲೂ ಸುತ್ತ ಎಡ್ಜ್ ಕಟ್ ಮಾಡಿಕೊಂಡು ಅದನ್ನು ಕೂಡ ಪೀಸಸ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನಾವು ಇದರಲ್ಲೇ ಉಂಡೆ ಕಟ್ಕೋಬೇಕು, ಜಾಮೂನ್ ಉಂಡೆ. ಸೊ ಇದನ್ನು ಪೀಸ್ ಮಾಡಿಕೊಂಡು ಆ ಬ್ರೆಡ್ ಒಳಗಡೆ ಫ್ರೂಟಿ ಏನಿದೆ ಅದನ್ನು ಕೂಡ ಸಪ್ರೇಟ್ ತೊಗೋತಾ ಇದ್ದೀನಿ. ತೊಗೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಇದನ್ನು ಉಂಡೆ ಮಾಡೋ ಅದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕಾಗುತ್ತೆ. ಹಾಲನ್ನ ಸ್ವಲ್ಪನೇ ಹಾಕ್ಕೊಳ್ತಾ ಕಲಿಸ್ಕೊಬನ್ನಿ, ಯಾಕಂದರೆ ತೆಳ ಆಗ್ಬಿಟ್ರೆ ಉಂಡೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ನೀಟಾಗಿ ಇದನ್ನು ಕಲಿಸ್ಕೊಂಡು ಬರ್ತೀನಿ. ಇವಾಗ ನೀವು ನೋಡ್ತಿರ್ಬೋದು, ಈ ಥರ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಇವಾಗ ಇದನ್ನು ಉಂಡೆ ಮಾಡ್ಕೊಳ್ಳೋಣ. ಕೈಗೆ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಯಾವುದೇ ಥರ ಬಿರ್ಕಿಲ್ದೇ ಇರೋ ಥರ ನಿಮ್ಗೆ ಯಾವ ಸೈಜು ಬೇಕೋ ಆ ಸೈಜ್ ಉಂಡೆನ ಮಾಡ್ಕೊಳ್ಳಿ. ನಾನು ಇಲ್ಲಿ ನೀಟಾಗಿ ಉಂಡೆ ಮಾಡ್ಕೊಬರ್ತೀನಿ, ಬಿರ್ಕಿರಬಾರ್ದು, ಆ ಥರ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಹಾಲನ್ನ ಕಾಯಿಸಿ ಬಳಸಬೇಕು ಅಂತೇನಿಲ್ಲ, ಹಾಗೆ ನಾರ್ಮಲ್ ಹಾಲನ್ನೇ ಹಾಕಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂತ ನಾನು. ಹಾಗೆ ಇಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ. ನಾವು ಆಲ್ಮೋಸ್ಟ್ ಜಾಸ್ತಿ ಬಳಸೋದೇ ಕೊಬ್ಬರಿ ಎಣ್ಣೆ. ಸೊ ಹಾಗಾಗಿ ಇವತ್ತು ಕೂಡ ಕೊಬ್ಬರಿ ಎಣ್ಣೆಲೆ ಜಾಮೂನ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದೊಂದಾಗಿ ಈ ಜಾಮೂನ್ ಉಂಡೆ ಏನಿದೆ ಅದನ್ನು ಹಾಕ್ಕೊಳ್ತಾ ಬರ್ತಿದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ಫ್ರೆಂಡ್ಸ್, ಈ ಥರ ನೊರೆ ಬರ್ತಿದೆಯಲ್ಲ ಯಾಕೆ ಅಂತ. ಇದೇನು ಅಂದರೆ ನಾವು ಮನೆಯಲ್ಲೇ ತಯಾರಿಸಿರುವಂಥ ಕೊಬ್ಬರಿ ಎಣ್ಣೆ. ಕೊಬ್ಬರಿನ ಕೆಚ್ಚಿ ಚೆನ್ನಾಗಿ ಒಣಸಿ ಮಿಲ್ಲಲ್ಲಿ ಬಿಡಿಸ್ಕೊಂಡಿರುವಂಥ ಎಣ್ಣೆ. ಅದ್ರ ಒಳಗಡೆ ಕಡಲೆ ಬೀಜ ಏನಿರುತ್ತೆ, ಕಡಲೆಕಾಯಿ ಬೀಜ ಹಾಗೆ ಹುಚ್ಚೆಳ್ಳು ಎರಡೂ ಹಾಕಿ ಮಾಡಿಸಿರುವಂಥ ಎಣ್ಣೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ನೊರೆ ಬರುತ್ತೆ, ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಇದು ಎಣ್ಣೆ ಬೆಳೆಸ್ತೀವಿ ನಾವು. ಹಾಕಿದ್ಮೇಲೆ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ತಿರುವಾಗ್ತಾ ಇರಬೇಕು, ಇಲ್ಲಾಂದರೆ ಒಂದು ಕಡೆ ಸೀದೋಗ್ಬಿಡುತ್ತೆ ಬೇಗ ಆಗೋದ್ರಿಂದ ಇದನ್ನು ತಿರುವಾಕೊಳ್ತಾ ಇರಿ. ಇವಾಗ ನೋಡ್ತಿರ್ಬೋದು ಆಗಿದೆ. ಈ ಥರ ಕಲರ್ ಚೇಂಜ್ ಆದರೆ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ತೆಗೆದುಬಿಡ್ತೀನಿ ನಾನು. ಇಲ್ಲಿ ನಾವು ತೊಗೊಂಡಿದ್ದು 4 ಪೀಸ್ ಬ್ರೆಡ್ ಪೀಸು. ಇಲ್ಲಿ ನೋಡ್ತಿರ್ಬೋದು 4ರಲ್ಲಿ ಎಷ್ಟೊಂದು ಉಂಡೆ ಆಗಿದೆ ಅಂತ. ಒಂದು ಬಾರ್ ಬ್ರೆಡ್ ಮಾಡಿದ್ರೆ ಆರಾಮಾಗಿ ಎಲ್ಲರೂ ಮನೆಯವರೆಲ್ಲ ಕೂತ್ಕೊಂಡು ಆರಾಮಾಗಿ ತಿನ್ಬೋದು. ಜಸ್ಟ್ ಒಂದು ಬಾರ್ ಬ್ರೆಡ್ 50 ಏನೋ ಇರಬೇಕನ್ಸುತ್ತೆ. ಇದನ್ನೇ 4-5 ಜನ ಆರಾಮಾಗಿ ತಿನ್ಬೋದು. ಸ್ವೀಟ್ ಇಷ್ಟಪಡೋರು ಅಂತೂ 4-5 ಜನ ಆರಾಮಾಗಿ ತಿನ್ಬೋದು. ಹಾಕಬೇಕಲ್ವ. ಸೊ ಹಾಗಾಗಿ ಒಂದು ಬೌಲ್ಗೆ ನಾವೇನು ಜಾಮೂನ್ ಉಂಡೆನ ಬೇಯಿಸ್ಕೊಂಡಿದ್ದೀವಿ ಅದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಇಲ್ಲಿ ನಾನು. ಆಲ್ರೆಡಿ ನಾನು ಸಕ್ಕರೆ ಪಾಕನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಕ್ಕರೆ ಪಾಕ ಎಲ್ರಿಗೂ ಮಾಡೋಕ್ಕೆ ಬರುತ್ತೆ. ಸೊ ಹಾಗಾಗಿ ನಾನು ಏನು ವೀಡಿಯೋ ಮಾಡೋಕ್ಕೋಗಿಲ್ಲ. ಈ ಸಕ್ಕರೆ ಪಾಕಕ್ಕೆ ಸ್ವಲ್ಪ ಅಂದರೆ ಕೇಸರಿ ದಳ ಹಾಗೆ ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ, ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಈ ಬಿಸಿ ಬಿಸಿ ಆಗಿರುವಂಥ ಸಕ್ಕರೆ ಪಾಕನ ತಣ್ಣಗಾಗಿರುವಂಥ ಜಾಮೂನ್ ಮೇಲೆ ಹಾಕೋತಾ ಇದ್ದೀನಿ. ಸಕ್ಕರೆ ಪಾಕ ಬಿಸಿ ಇರಲಿ, ಹಾಗೆ ಜಾಮೂನ್ ತಣ್ಣಗಾಗಿರಲಿ. ಇವಾಗ ಹಾಕ್ಕೊಂಡು ಇದನ್ನು ಮಿನಿಮಮ್ ಅಂದ್ರೂ ಒಂದು 2-3 ಅವರ್ಸ್ ಮುಚ್ಚಿಡಬೇಕಾಗುತ್ತೆ. ನೀವೇನಾದರೂ ನೈಟ್ ಟೈಮ್ ಮಾಡೋದಾಗಿದ್ದರೆ ನೈಟ್ ಟೈಮು ಮಾಡಿ ಇಟ್ಬಿಟ್ರೆ ಬೆಳಿಗ್ಗೆ ಆರಾಮಾಗಿ ಚೆನ್ನಾಗಿರುತ್ತೆ. ಅಂದರೆ ಚೆನ್ನಾಗಿ ಸಕ್ಕರೆ ಪಾಕ ಎಲ್ಲ ನೀರ್ಕೊಂಡಿರುತ್ತೆ. ಈ ಸಕ್ಕರೆ ಒಂದು ಸ್ಪೂನ್ ಸಹಾಯದಿಂದ ಎಲ್ಲನೂ ಫುಲ್ಲು ಒಂದು ರೌಂಡ್ ಮಾಡ್ತಾಯಿದ್ದೀನಿ. ಸಕ್ಕರೆ ಪಾಕದೊಳಗಡೆ ಜಾಮೂನ್ ಮುಳುಗಲಿ ಅಂತ ಒಂದು ಸ್ಪೂನ್ ಸಹಾಯದಿಂದ ಎಲ್ಲ ತಳ್ಳಿದ್ದೀನಿ. ಇವಾಗ ಒಂದು ಪ್ಲೇಟ್ನ ಮುಚ್ಚಿ ಮಿನಿಮಮ್ ಅಂದ್ರೂ ಒಂದು 2-3 ಅವರ್ಸ್ ಮುಚ್ಚಿ ಇಟ್ಬಿಟ್ಟು ತೆಗಿತೀನಿ ನಾನು. ನೀವು ಬೇಕಾದ್ರೆ ನೈಟ್ ಮಾಡೋಗಿದ್ರೆ ಒಂದು ಓವರ್ ನೈಟ್ ನೆನೆಸಿದ್ರು ಕೂಡ ಆಗುತ್ತೆ. ಇವಾಗ ಇಲ್ಲಿ ಓಪನ್ ಮಾಡಿ ತೋರಿಸ್ತಿದ್ದೀನಿ, ನೋಡ್ತಿರ್ಬೋದು ನೀವು ಯಾವ ಥರ ಆಗಿದೆ ಅಂತ. ಸಕ್ಕರೆ ಪಾಕ ಎಲ್ಲ ಸಂಪೂರ್ಣವಾಗಿ ಹೀರ್ಕೊಂಡಿದೆ. ಜಾಮೂನ್ ಕೂಡ ಅಷ್ಟೇ ಸಾಫ್ಟಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ತಿನ್ನಿ. ಇಷ್ಟೊಂದು ಸುಲಭವಾಗಿ ಮಾಡ್ಬೋದು ಅಂದರೆ ಯಾಕೆ ಮಿಸ್ ಮಾಡ್ತೀರಾ? ಮಾಡಿ ಒಂದು ಸಲ ಟ್ರೈ ಮಾಡಿ. ಬ್ರೆಡ್ ಅಂತೂ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೆಯಲ್ಲಿ ತರ್ತಾ ಇರ್ತಾರೆ. ಈ ಥರ ಒಂದು ಸಲ ಮಾಡಿ ನೋಡಿ, ನಿಮಗೆ ಇಷ್ಟಪಡ್ತೀರಾ. ತುಂಬ ಜನದ ಬಾಯಲ್ಲಿ ಕೇಳಿದ್ದೀನಿ, ಅಂದರೆ ಜಾಮೂನ್ಸ್ ಪರ್ಫೆಕ್ಟಾಗಿ ಬರೋಲ್ಲ, ಎಲ್ಲ ಒಡೆದೋಗ್ಬಿಡುತ್ತೆ ಮೇಲ್ಗಡೆ ಎಲ್ಲ, ಇಲ್ಲಾಂದರೆ ಸಕ್ಕರೆ ಪಾಕ ಸರಿಯಾಗಿರಲ್ಲ, ಒಳಗಡೆ ಗಟ್ಟಿಯಾಗಿಬಿಟ್ಟಿರುತ್ತೆ, ಈ ಥರ ಎಲ್ಲ ಹೇಳ್ತೀರಾ. ಬಟ್ ಈ ಥರ ಬ್ರೆಡ್ಡಿಂದ ಮಾಡಿ ಯಾವುದೇ ಥರ ಏನೂ ಆಗಲ್ಲ. ಅಂದರೆ ಅಷ್ಟೇ ಸಾಫ್ಟಾಗಿ ಸಕ್ಕರೆ ಪಾಕ ಕೂಡ ಚೆನ್ನಾಗಿ ಹೀರ್ಕೊಂಡು
ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಓಪನ್ ಮಾಡಿ ಕೂಡ ತೋರಿಸ್ತಿದ್ದೀನಿ, ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಅಂತ. ತುಂಬಾ ರುಚಿಯಾಗಿದೆ. ಅಂದರೆ ಇದು ಬ್ರೆಡ್ಡಿಂದ ಮಾಡಿರೋದು ಅಂತ ಗೊತ್ತೇ ಆಗಲ್ಲ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೀವೇನೇ ಮನೇಲಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.